ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಪೂಜಾರಿ. ಏನ್ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತು ಕೆಲವೊಂದು ವಿಷಯಗಳು ಹೇಗೆ ಅಂತಂದ್ರೆ, ಒಬ್ರಿಗೆ ಯಾರಾದ್ರೂ ಬಂದು ನಮ್ಗೆ ಎಷ್ಟು ಅರ್ಥ ಮಾಡ್ಸಕ್ ಟ್ರೈ ಮಾಡಿದ್ರು ಕೂಡ ನಮ್ಗೆ ಅದು ಅರ್ಥನೇ ಆಗಲ್ಲ. ಅವ್ರಿಗೆ ಎಷ್ಟು ಬಿಡಿಸಿ ಹೇಳಿದ್ರು ಕೂಡ ನಮ್ಗೆ ಅರ್ಥ ಆಗಲ್ಲ. ನಮ್ಗೆ ಬೇಕಾದರು, ನಮ್ಗೆ ಬೇಕಾಗದೇ ಇರೋರು ಕೂಡ ನಮಗೆ ಬಂದು ಅದ್ರ ಬಗ್ಗೆ ಒಂದಿಷ್ಟು ಬುದ್ಧಿವಾದ ಅಥವಾ ಒಂದಷ್ಟು ಬಿಡಿಸಿ ಹೇಳಿದ್ರು ಕೂಡ ನಮ್ಗೆ ಅದು ಆ ವಿಷಯಗಳು ನಮ್ಗೆ ಅರ್ಥನೇ ಆಗಲ್ಲ. ಆದ್ರೆ ಇನ್ನೂ ಒಂದಷ್ಟು ಕೆಲವುಗಳು ವಿಷಯಗಳಿರ್ತವೆ. ಅಂದ್ರೆ ಕೆಲವೊಂದಷ್ಟು ಸಂದರ್ಭಗಳಿರ್ತವೆ. ನಮ್ಗೆ ಯಾರು ಹೇಳದೇ ಬೇಡ ಅದ್ರ ಬಗ್ಗೆ. ನೋಡಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಮುಖ್ಯವಾಗಿ ಯಾರೋ ಒಬ್ರು 5 ಸ್ಟಾರ್ ಹೋಟೆಲ್ ಮುಂದೆ ಐಸ್ ಕ್ರೀಮ್ ತಿನ್ಕೋದು ಅಥವಾ ಒಂದಷ್ಟು ಏನೋ ಒಂದು ತಿನ್ಕೋತ ನಿಂತಿರ್ತಾರೆ. ನಮ್ಮಲ್ಲಿ ಆ ಟೈಮಲ್ಲಿ ಒಂದು ₹10 ಕೂಡ ಇರಲ್ಲ ಪಾನಿಪುರಿ ತಿನ್ಬೇಕು ಅಂತಂದ್ರೆ. ಯೋಚನೆ ಮಾಡ್ತೀವಿ. ಒಂದ್ ವೇಳೆ ಇತ್ತು ಅಂದ್ರು, ಒಂದ್ ₹50, ₹100 ಇತ್ತು ಅಂತಂದ್ರು ಕೂಡ ಪಾನಿಪುರಿ ತಿನ್ಬೇಕಾ ಅಥವಾ ಹೋಟೆಲ್‌ಗೆ ಹೋಗಿ ಊಟ ಮಾಡ್ಬೇಕಾ? ಹೋಟೆಲ್‌ಗೆ ಹೋಗಿ ಊಟ ಮಾಡಿದ್ರೆ ಅಷ್ಟು ರೊಕ್ಕ ಒಮ್ಮೆ ಖಾಲಿ ಆಗ್ಬಿಡ್ತವೆ. ಪಾನಿಪುರಿ ತಿಂದ್ರೆ ಇನ್ನೂ ಒಂದಷ್ಟು ಉಳಿತವೆ ಅನ್ನೋ ಒಂದಷ್ಟು ಯೋಚನೆಯನ್ನ ನಾವು ಮಾಡ್ತೀವಿ. ಅಂದ್ರೆ ಆ ಟೈಮಲ್ಲಿ ಅಂತ ಒಂದಷ್ಟು ನೋಡಿರುವ ಸಂದರ್ಭಗಳು ನಮ್ಗೆ ಜೀವನದ ಸಾರಾಂಶವನ್ನ ತಿಳಿಸ್ಕೊಡ್ತವೆ. ಇಲ್ಲದ ಪರಿಸ್ಥಿತಿ ಅಥವಾ ಇದ್ದಿರುವಂತ ಪರಿಸ್ಥಿತಿ ಎಲ್ಲದ್ರ ಬಗ್ಗೆ ಆ ಒಂದಷ್ಟು ಸಂದರ್ಭಗಳು ನಮ್ಗೆ ಬಿಡಿಸಿ ತೋರಿಸ್ತವೆ. ಅಂತಹ ವಿಷಯಗಳನ್ನ ನಾವು ಒಂದು ಪುಸ್ತಕದಲ್ಲಿ ಓದೋ ಅಥವಾ ಎಲ್ಲೋ ಕೇಳಿ ತಿಳ್ಕೊತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲೇ ಆಗಿದ್ರೆ ಅದು ನಮ್ಗೆ ಒಂದು ಒಳ್ಳೆ ಪಾಠ. ಹೆಂಗೆ ಅಂತಂದ್ರೆ ಮುಂದೆ ನಾವು ಹೇಗಿರ್ಬೇಕು ಅನ್ನೋದನ್ನ ಯೋಚನೆ ಆಗಿ ನಮ್ಗೆ ಬಂದ್ಬಿಡುತ್ತೆ. ಓಕೆ, ಮುಂದೆ ಇಂಥ ಸಂದರ್ಭ ನಮ್ಮ ಜೀವನದಲ್ಲಿ ಬರಬಾರ್ದು, ನಮ್ಮ ಜೀವನನ ನಾವು ಬದಲಾಯಿಸ್ಕೋಬೇಕು ಅನ್ನೋದು ಯೋಚನೆ ಅದು ಬಂದ್ಬಿಡುತ್ತೆ ಆ ಟೈಮಲ್ಲೇ. ಕೇವಲ ಇಲ್ಲಿ ದುಡ್ಡು ಅದು ವಿಚಾರ ಅಲ್ಲ. ಒಂದಷ್ಟು ನೋಡಿ ನೀನು ಫ್ಯಾಮಿಲಿ ಟ್ರಿಪ್‌ಗಳಂತೆಲ್ಲ ಹೋಗ್ತಿರ್ತಾರೆ ಅಲ್ಲಿ ಇಲ್ಲಿ. ಆ ಒಂದು ಟ್ರಿಪ್ ನಾವು ನಮ್ಮ ಫ್ಯಾಮಿಲಿ ಕಡೆಯಿಂದ ಬಯಸಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ಅದು ನಮ್ಮ ಸಂದರ್ಭ, ನಮ್ಮ ಪರಿಸ್ಥಿತಿ ಹಾಗಲ್ಲ. ಅವ್ರಂತೆ ಅಲ್ಲ. ಅಂದ್ರೆ ನಾವು ಬಯಸೋದು ತಪ್ಪಂತನಲ್ಲ. ಯಾಕಂದ್ರೆ ನಾವು ನೋಡಿರ್ತೀವ ಆ ಬಯಕೆ ನಮ್ಮಲ್ಲಿ ಬಂದಿರುತ್ತೆ. ಆಯ್ತಾ? ಏನಂತಾರೆ ಅದರಂತೆ ನಾವು ಇರ್ಬೇಕು ಅನ್ನೋದು ತುಂಬಾ ಕಷ್ಟ. ಬಟ್ ಮುಂದಿನ ದಿನಗಳಲ್ಲಿ ಇರುತ್ತಲ್ಲ ನಿಮ್ಮ ಜೀವನ, ನಾವು ಹೀಗೆ ಇರ್ಬೇಕು ಅಂದ್ರೆ ಅದನ್ನ ನೀವು ಬದಲಾಯಿಸ್ಕೋಬಹುದು. ಓಕೆ, ಇವಾಗ ನಮ್ಮ ತಂದೆ ತಾಯಿ ಕಡೆಯಿಂದ ನಮ್ಗೆ ಅದು ಸಿಗ್ಲಿಲ್ಲ. ಅದೇ ಪರಿಸ್ಥಿತಿನೇ ಹಂಗಿರುತ್ತೆ. ಬಟ್ ಮುಂದೆ ನಿಮ್ದು ಒಂದು ಏನ್ ಜನರೇಷನ್ ನಿಮ್ ಜರ್ನಿ ಇರುತ್ತಲ್ಲ, ಅದನ್ನಾದ್ರೂ ಬದಲಾಯಿಸ್ಕೋಬೇಕು, ಮುಂದೆ ಹೀಗಿರ್ಬಾರ್ದು ಅನ್ನೋ ಯೋಚನೆ ನಿಮ್ಗೆ ಈಗ್ಲೇ ಬಂದಿರುತ್ತೆ. ಇಲ್ಲ, ಮುಂದೆ ನನ್ ಜೀವನ ಹಿಂಗಿರ್ಬಾರ್ದು. ನಮ್ದು ಹಿಂಗಿರ್ಬೇಕು. ಮುಂದೆ ನಾವು ಏನ್ ತಗೋಬೇಕಾದ್ರೆ ಈ ತರ ತಗೊಳ್ಳೋಷ್ಟು ನಾವು ಬೆಳೆದಿರ್ಬೇಕು. ಯಾರಾದ್ರೂ ನಮ್ಗೆ ಕೇಳಿದ್ರೆ ಮುಂದೆ ಬಾ ಆ ಥರದ್ದು ಯಾರಾದ್ರೂ ಒಟ್ಟು ಕೇಳಿದ್ರೆ ನಾವು ಅವ್ರಿಗೆ ಕೊಡ್ಸೋಷ್ಟು ನಮ್ಮ ಹತ್ರ ಇರ್ಬೇಕು ಎಲ್ಲಾನು ಅನ್ನೋ ಒಂದು ಯೋಚನೆ ಬಂದ್ಬಿಡುತ್ತೆ. ಸೊ ಹಾಗೆ ಅದಕ್ಕೆ ಹೇಳ್ತಿರೋದು. ಒಂದಷ್ಟು ಸಂದರ್ಭಗಳನ್ನ ನಾವು ಬಿಡಿಸಿ ಒಬ್ರಿಗೆ ಹೇಳೋ ಬದಲು ಅವ್ರಿಗೆ ಸಂದರ್ಭವನ್ನ ತೋರ್ಸೋದು ಮುಖ್ಯ ಆಗುತ್ತೆ. ನಿಮ್ಮ ಮಕ್ಕಳಾಗ್ಲಿ ಅಥವಾ ನಿಮ್ಮ ಯಾರೇ ಇರ್ಲಿ, ನಿಮ್ ಸ್ನೇಹಿತರೇ ಇರ್ಲಿ, ಅವ್ರಿಗೆ ನೀವು ಒಂದ್ ವಿಷಯದ ಬಗ್ಗೆ ಅವ್ರಿಗೆ ಬಿಡಿಸಿ ಹೇಳಕ್ಕೆ ಹೋಗಕ್ ಹೋಗ್ಬೇಡಿ. ಅಂದ್ರೆ ನಾನ್ ಹಾಗೆ ಹೀಗೆ ಅಂತ ಬಿಡಿಸಿ ಹೇಳಕ್ ಹೋಗ್ಬೇಡಿ. ಒಂದು ಸಂದರ್ಭನ ಅವ್ರ ಮುಂದೆ ನೀವು ತಂದಿಡ್ರಿ. ಯಾಕಂದ್ರೆ ಕೆಲವೊಬ್ರಿಗೆ ಬಿಡಿಸಿ ಹೇಳಿದ್ರೆ ಅರ್ಥ ಆಗಲ್ಲ. ಬಟ್ ಒಂದು ಸಂದರ್ಭ ಅದರಂತೆ ಆಗಿರುವಂತ ಘಟನೆ ಬಗ್ಗೆ ನೀವ್ ಹೇಳಿದ್ರೆ ಅಥವಾ ತೋರ್ಸಿದ್ರೆ ಅವ್ರಿಗೆ ಆನ್ ದ ಸ್ಪಾಟ್ ಅದ್ರ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಆಯ್ತಾ? ನೀವು ಇದನ್ನ ಟ್ರೈ ಮಾಡಿ. ನಿಮ್ ಫ್ರೆಂಡ್ಸು ಅಥವಾ ನಿಮ್ದೆಲ್ಲೋ ಒಂದ್ ಜಗಳ ಬಂದಿರುತ್ತೆ. ಅವ್ರಿಗೆ ನಾನ್ ಹಾಗಲ್ಲ ಹೀಗಲ್ಲ ಇದನ್ ಮಾಡಕ್ ಹೋದೆ ಅದು ಈ ತರ ಆಯ್ತು ಅಂತೇಳಿ ನೀವ್ ಎಷ್ಟು ಬಿಡ್ಸ ಹೇಳಿದ್ರು ಕೂಡ ನಿಮ್ ನಡು ಆಗಿರುವಂತ ಒಂದು ಮನಸ್ತಾಪ ಹಾಗೆ ಉಳ್ಕೊಂಡ್ಬಿಡುತ್ತೆ. ಆಯ್ತಾ? ಅವ್ರು ಅರ್ಥ ಮಾಡ್ಕೊಕ್ ಟ್ರೈ ಮಾಡಲ್ಲ. ನೀವ್ ಹೇಳೋದು ಬಿಡಲ್ಲ. ನೀವ್ ಹೇಳೋದ್ ತಪ್ಪು ಅಂತ ನಾನ್ ಅಂದಿಲ್ಲ. ಅವ್ರಿಗೆ ಆ ಮನುಷ್ಯ ನೀವ್ ಹೇಳ್ತಿರ್ತೀರಲ್ಲ, ಅವ್ರಿಗೆ ಹೇಳಿಕೆ ಅರ್ಥ ಆಗಲ್ಲ. ಬದ್ಲಾಗಿ ಸಂದರ್ಭ ಹೇಳಿದ್ರೆ ಆವಾಗೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಂತ ಟೈಮಲ್ಲಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವ್ ಹೇಳಕ್ ಹೊರಟಿರೋ ಒಂದು ಏನ್ ಮಾತಿರುತ್ತಲ್ಲ, ಅದಕ್ ತಕ್ಕಂತದ ಒಂದು ಸಂದರ್ಭವನ್ನ ಅವ್ರಿಗೆ ತೋರ್ಸಿ ಅಥವಾ ವಿವರವನ್ನ ಒಬ್ಬರ ಜೀವನದಲ್ಲಿ ಆಗಿರುವಂತ ಘಟನೆ ಅಥವಾ ಅಂಥದ್ದೇ ಆಗಿರುವಂತ ಘಟನೆ ಬಗ್ಗೆ ಅವರಿಗೆ ವಿವರವಾಗಿ ತಿಳಿಸಿ. ಆಗ ಅವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ನೀವು ನಿಮ್ಮ ಬಗ್ಗೆನೇ, ನಿಮ್ಮ ಯೋಚನೆನೇ, ನಿಮ್ಮ ಆಲೋಚನೆ ಬಗ್ಗೆನೇ ಹೇಳ್ತಾ ಹೋದ್ರೆ ಖಂಡಿತವಾಗಿಯೂ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಆಲ್ರೆಡಿ ಅವ್ರು ಅಂತ ಸ್ಥಿತಿಗೆ ಬಂದಿರ್ತಾರೆ. ನೀವೇನ್ ಹೇಳಿದ್ರು ಕೇಳಕ್ಕೆ ಆಗಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ಅವ್ರು ಬಂದಿರ್ತಾರೆ. ಅಂತ ಟೈಮಲ್ಲಿ ಹೀಗೆ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.